ತುಮಕೂರು ಜಿಲ್ಲೆಯಿಂದ ಮಾಗಡಿ ರಾಮನಗರ ಭಾಗಕ್ಕೆ ಏನು ಹೇಮಾವತಿ ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನ ವಿರೋಧಿಸಿ ಈಗ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ್ರೆ ಅತ್ತ ಸೆಕ್ಷನ್ 144 ನ ಜಾರಿ ಮಾಡಿ ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಬ್ರೇಕಿಂಗ್ ಬರ್ತಾ ಇದೆ. ಲಿಂಕ್ ಕೆನಾಲ್ ಕಾಮಗಾರಿಯ ವಿರುದ್ಧ ರೈತರು ಇದೀಗ ಹೋರಾಟವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರೈತರ ಹೋರಾಟ ಹಿನ್ನೆಲೆ 144 ಸೆಕ್ಷನ್ ಅನ್ನ ಇದೀಗ ಜಾರಿ ಮಾಡಲಾಗಿದೆ. ಮೇ 30ರ ಬೆಳಗ್ಗೆ 6 ಗಂಟೆಯಿಂದ ಜೂನ್ 1ರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಜಾರಿ ಮಾಡತಕ್ಕಂತಹದ್ದು. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರ ಪ್ರಕಾರವಾಗಿ ಜಾರಿಗೊಳಿಸಲಾಗಿದೆ. ಗುಬ್ಬಿ ತಾಲೂಕಿನ ಸುಂಕಾಪುರ ಗ್ರಾಮದ ಡಿ ರಾಂಪುರ ಗ್ರಾಮದಲ್ಲಿ ವ್ಯಾಪ್ತಿ ಕೂಡ ಒಳಪಡುತ್ತೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ನಡೆದಿರತಕ್ಕಂತಹ ಸ್ಥಳದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿರತಕ್ಕಂತಹದ್ದು. ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಡೆಸಬಾರದು ಅಂತ ಹೇಳಿ ರೈತರು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ನಡೀತಕ್ಕಂಥ ಏನು ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿ ಇದೆ ಸುತ್ತಳತೆ, ಆ ಒಂದು ಪ್ರದೇಶದಲ್ಲಿ ಈ ಒಂದು ಸೆಕ್ಷನ್ 144 ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಪ್ರಾರಂಭ ಮಾಡಲಾಗಿದೆ. ಈ ಒಂದು ಕಾಮಗಾರಿಗೆ ಜಿಲ್ಲೆಯ ರಾಜಕೀಯ ಮುಖಂಡರು, ರೈತ ಸಂಘದ ಮುಖಂಡರು ಕೂಡ ಕೆಲವರು ಸಾಥ್ ಕೊಟ್ಟರೆ ಕೆಲವರು ಪರೋಕ್ಷವಾಗಿ ಬೆಂಬಲವನ್ನ ಕೊಡ್ತಾ ಬರ್ತಾ ಇದ್ದಾರೆ. ಇದಕ್ಕೆ ವ್ಯಾಪಕವಾಗಿ ವಿರೋಧ ಕೂಡ ವ್ಯಕ್ತವಾಗ್ತಿರ್ತಕ್ಕಂಥದ್ದು. ಲಿಂಕ್ ಕೆನಾಲ್ ಕಾಮಗಾರಿಯ ವಿರುದ್ಧ ರೈತರ ಹೋರಾಟ ಹಿನ್ನೆಲೆಯಲ್ಲಿ ಸೆಕ್ಷನ್ 144 ಅನ್ನ ಜಾರಿ ಮಾಡಲಾಗಿದೆ. ಮೇ 31ರ ಬೆಳಗ್ಗೆ 6 ಗಂಟೆಯಿಂದ ಜೂನ್ 1ರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಈ ಒಂದು ಸೆಕ್ಷನ್ 144 ಜಾರಿಯಲ್ಲಿರ್ತಕ್ಕಂಥದ್ದು. ಗುಬ್ಬಿ ತಾಲೂಕಿನ ಸುಂಕಾಪುರ ಗ್ರಾಮದಲ್ಲಿ ಇದನ್ನ ಮಾಡಲಿಕ್ಕೆ ಇದೀಗ ವ್ಯಾಪ್ತಿಗೆ ತರಲಾಗಿದೆ. ಸಾಕಷ್ಟು ಪರ ವಿರೋಧ ನಡುವೆ ಪ್ರತಿಭಟನೆ ಮಾಡ್ಲಿಕ್ಕಂತೂ ಮುಂದಾಗ್ತಾ ಇದ್ದಾರೆ ಈ ಒಂದು ನಾಯಕರು. ಇದರ ನಡುವೆ ಈ ಒಂದು ಸೆಕ್ಷನ್ 144 ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗುತ್ತೆ ನೋಡಬೇಕಾಗತ್ತೆ. ಹೇಮಾವತಿ ಎಕ್ಸ್‌ಪ್ರೆಸ್ ಪೈಪ್ಲೈನ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ಈಗಾಗಲೂ ಕೂಡ ಹೋರಾಟವನ್ನ ಮಾಡಲಿಕ್ಕೆ ಹೆಜ್ಜೆ ಇಟ್ಟಿದೆ. ಮೇ 31ನೇ ತಾರೀಕು ಶನಿವಾರದಂದು ಬೃಹತ್ ಪ್ರತಿಭಟನಾ ಚಳವಳಿಯನ್ನ ಕೂಡ ಹಮ್ಮಿಕೊಳ್ಳಲಾಗ್ತಿರ್ತಕ್ಕಂಥದ್ದು. ಸುತ್ತಮುತ್ತ ಇರತಕ್ಕಂತಹ ಗ್ರಾಮಗಳಲ್ಲಿ ಕರಪತ್ರಗಳನ್ನ ಕೂಡ ಹಂಚೋದ್ರ ಮೂಲಕ ಹೋರಾಟಕ್ಕೆ ಒಂದು ಬೆಂಬಲವನ್ನ ಕೊಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕಾಮಗಾರಿಯ ಅನುಷ್ಠಾನಕ್ಕಾಗಿ ಭಾರೀ ಪ್ರಮಾಣದ ಯಂತ್ರೋಪಕರಣಗಳನ್ನ ಕೂಡ ಸಾಮಗ್ರಿಗಳನ್ನ ಕೂಡ ತಂದಿರತಕ್ಕಂತಹದ್ದು. ಇದರಿಂದ ಸಾಕಷ್ಟು ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಇದು ಸರ್ಕಾರದ ನಡೆಯಲ್ಲ, ಸರ್ಕಾರ ಈ ರೀತಿಯಾಗಿ ನಡ್ಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಹೋರಾಟ ನಮ್ಮ ಹಕ್ಕಾಗಿರ್ತಕ್ಕಂತಹದ್ದು, ಅದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬಾರ್ದು, ಆಡಳಿತ ಮಾಡಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದೀಗ ಪ್ರತಿಭಟನಾಕಾರರು. ಈ ಬಗ್ಗೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಈ ಒಂದು ಜಿಲ್ಲಾಡಳಿತದ ನಡೆಗೆ. ಶತಾಗತಾಯ ಈ ಒಂದು ಪ್ರತಿಭಟನೆಯನ್ನು ನಾವು ಮಾಡೇ ಮಾಡ್ತೀವಿ, ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಹೆಜ್ಜೆ ನೆಟ್ಟಿರ್ತಕ್ಕಂಥದ್ದು ಹೋರಾಟಗಾರರು. ಈ ಒಂದು ಹೋರಾಟಗಾರರ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಸಾಕಷ್ಟು ಮನವಿ ಪತ್ರಗಳನ್ನ ಕೂಡ ಸಲ್ಲಿಕೆ ಮಾಡಲಿಕ್ಕೆ ಒಂದು ಕರಪತ್ರಗಳನ್ನ ಪಕ್ಕ ಇರತಕ್ಕಂಥ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಹಂಚುವಂತ ಕೆಲಸ ಆಗ್ತಾ ಇದೆ ಈಗ.